ಇಂಡಿ ಬ್ರೇಕಿಂಗ್ ಸುದ್ದಿ ಕೇವಲ ಬಿ ನ್ಯೂಸ್ ಸುದ್ದಿ ವಾಹಿನಿಯಲ್ಲಿ 6 ತೊಲಿ ಚಿನ್ನಕ್ಕಾಗಿ ಹೆಂಡತಿಯ ಹತ್ಯೆಗೈದ ಪಾಪಿ ಪತಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲ್ಲೂಕಿನ ಆಳೂರ ತಾಂಡಾ LT2 ರಲ್ಲಿ ನಡೆದ ಘಟನೆ. ರೇಷ್ಮಾ ವಿಕ್ರಮ ಚವ್ಹಾಣ ಹತ್ಯೆಯಾಗಿರುವ ದುರ್ದೈವಿ. ಪತಿ ವಿಕ್ರಮ ಚವ್ಹಾಣ, ಮಾವ ಪ್ರಕಾಶ ಚವ್ಹಾಣ, ಅತ್ತೆ ಮೀನಾಕ್ಷಿ ಚವ್ಹಾಣನಿಂದ ಹತ್ಯೆ ಆರೋಪ. ರೇಷ್ಮಾಳನ್ನು ಕಳೆದ 1.5 ವರ್ಷದ ಹಿಂದೆ ವಿಕ್ರಮ ಚವ್ಹಾಣನಿಗೆ ಮದುವೆ ಮಾಡಿಕೊಟ್ಟಿದ್ದರು. ಸದ್ಯ ರೇಷ್ಮಾಗೆ 5 ತಿಂಗಳ ಗಂಡು ಮಗುವಿದೆ. ಮನೆಯಲ್ಲಿದ್ದ 6 ತೊಲಿ ಚಿನ್ನಕ್ಕಾಗಿ ಪತ್ನಿಯ ಹತ್ಯೆ. ಅಲ್ಲದೆ 5 ಲಕ್ಷ ವರದಕ್ಷಿಣೆ ತರುವಂತೆ ಪತಿ ಕುಟುಂಬಸ್ಥರಿಂದ ದಿನನಿತ್ಯ ಮಾನಸಿಕ, ದೈಹಿಕ ಕಿರುಕುಳ. ರೇಷ್ಮಾ ಕುತ್ತಿಗೆ ಭಾಗದಲ್ಲಿ ಹತ್ಯೆಯ ಚಿಹ್ನೆಗಳು ಪತ್ತೆ ಎಂದ ರೇಷ್ಮಾ ಕುಟುಂಬಸ್ಥರು. ಈ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದು ಇಂಡಿಯಿಂದ MA ನದಾಫರ್ ಅವರ ವರದಿ. ಅವರೆಲ್ಲ ಬಂಗಾರ ಇಸ್ಕೊಂಡಾರ, ನೀ ಯಾಕೆ ಕೊಟ್ಟಿ ಅವ್ರ ಅಂತೇಳಿ ಬಂಗಾರ ಅಂದ್ರು. ನಾ ಬೇಡ, ನಾನೇ ಕೊಡುದಿಲ್ಲ. ಅವರು ನಾ ಇಸಲ ಬೇಡ್ದಾಗ ಕರ್ಕೊಂಡು ಹೇಳ್ತೀನಿ ಅಂತ ಅಂದ್ರು. ನಾ ಅಂದೆ ನಿನ್ ಕರ್ಜಾ ಮಾಡ್ಕೆಸಿ ನಾವು ಬಂಗಾರ ಹಾಕಿದ್ದೇವಿ, ನೀನು ಬಿಡ್ಬೇಡ ಅವ್ರಿಗೆ ಬಂಗಾರ, ನೀ ಕೇಳ್ಕೊಟ್ಟಿ ತಗೊಂಬ, ನೀ 1 ದಿನ ಹಾಕಿಲ್ಲ ಅಂತ ಅಂದೆ. ಕೊನೆ ಮಾತು ಏನಂದ್ರಮ್ಮ ನಿಮಗೆ? ಕೊನೆ ಮಾತು ಏನ್ ಮಾಡ್ತಾರೆ, ಏನ್ ಮಾಡ್ತಾರೇನು, ಅವ್ರು ಜಗಳ ಮಾಡ್ತಾರೇನು ಅಂತ ಇದ್ಲು. ನಿನ್ನೆ ಸಾಯಂಕಾಲ ಎಷ್ಟು ಗಂಟೆಗೆ, ಮೊನ್ನೆ ಸಾಯಂಕಾಲ ಎಷ್ಟು ಗಂಟೆಗೆ ಫೋನ್ ಹಚ್ಚಿದ್ರು ನಿಮಗೆ? ಸಾಯಂಕಾಲ 4 ಗಂಟೆ ಸುಮಾರು. ಆಮೇಲೆ ಹಚ್ಚೇ ಇಲ್ಲ. ಮತ್ತೆ ಎಲ್ಲಾರ್ಗು ಮಾತಾಡ್ತಲು, ನನ್ನ ಪಾಪ ಹೆಂಗೈತಿ, ಇದು ಐತಿ ಅದು ಐತಿ ಅಂತ ಕೇಸಿ. ಅವ್ರ ಮೇಲೆ ಯಾವ ರೀತಿ ಕಾನೂನು ಜರುಗಿಸ್ಬೇಕಂತ ಹೇಳಿ ನೀವು ಹೇಳ್ಬೋದು ಅಂತ ಆರೋಪಿಗಳಿಗೆ? ಅವ್ರಿಗೆ ಶಿಕ್ಷಾ ಕೊಡ್ಬೇಕು, ಕೊನೆ ಶಿಕ್ಷಾ ಕೊಡ್ಬೇಕು. ಇವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸಣ್ಣ ಮಗು ಆಯ್ತಾಕಿಂದು, ಅದು ಹಾಲು ಯಾರು ಕೊಡ್ತಾ ಇದ್ದಾರೆ? ಹಾಲು ಕುಡಿ ಮಗು, ಅದು ಸಣ್ಣ ಮಗು. ಅವ್ರು ಹೊಡೆದದ್ದು ನಿಜ. ಅವ್ರ ಗಾಯ ಇದೆ, ಇದರಲ್ಲಿ ಕುತ್ತಿಗೆ ಹೆಚ್ಚಿಗೆ ಹೊಡೆದಿದ್ದಾರೆ ಬೆಲ್ಟಿಂದ, ಎಲ್ಲ ಕಡೆ ಗಾಯ ಇದೆ. ಇದೆ ನಮ್ಮ ಆದರೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಹೊಡೆದಿಲ್ಲ ಅಂತ. ಆ ಹುಡುಗ ಸಹಿತ ಒಪ್ಕೊಂಡಿದ್ದಾನೆ ಅಂತ. ನಾನು ರಾತ್ರಿ ಫೋನ್ ಹಚ್ಚಿದ್ದೆ, ಅವಾಗ ಆ ಹುಡುಗಂದು ತಂದೆ ನನ್ನ ಜೊತೆ ಮಾತಾಡಿದ್ದಾನೆ ರಾತ್ರಿ 12 ಗಂಟೆಗೆ. ಅವ ಏನಂದ ನನಗೆ, ಇಲ್ಲ ಮೊದಲಿಂದ ತೋರಿಸ್ತಾ ಇದ್ದೀವಿ ದವಾಖಾನೆಗೆ, ಅದೇ ನಿಮಗೆ BP ಲೋ ಆಯಿತು, ಅದಕ್ಕೆ ಕಿಡ್ನಾಗಿ ಸುತ್ತಂತ ಔಷಧಿ ಆದರೆ ಬೆಳಗ್ಗೆ ಚೆಕ್ ಮಾಡಿದಾಗ ಎಲ್ಲ ಗಾಯ ಆಗಿದೆ. ಅವ್ರು ಹೊಡೆದೇ ಸಾಯೋದು ನಿಜ. ಅದರಲ್ಲಿ ಯಾರ್ಯಾರು ಶಾಮೀಲ್ ಇದಾರ ಅವ್ರು ಪೊಲೀಸ್ ಕ್ರಮ ಜರುಗಿಸ್ಬೇಕು. ಅದನ್ನು ಸೂಕ್ತವಾಗಿ ನೋಡಿ ಅದನ್ನು ಅವ್ರ ಮೇಲೆ ಕ್ರಮ ತಗೋಬೇಕು. ತಮ್ಮ ಹೆಸರು ಸರ್? ರಾಜ್ಕುಮಾರ್ ರಾಠೋಡ್. ಓಕೆ, ಥ್ಯಾಂಕ್ ಯು. ಹೇಗಾಯ್ತು ಇದು ಈ ದುರ್ಘಟನೆಯನ್ನು ಹೇಗಾಯಿತು, ಯಾವಾಗಾಯಿತು? ನೋಡು, ನಾವು ಕಳಿಸೋದಿಲ್ಲ ಅಂತ ಹೇಳಿದೆ, ಕಳಿಸೋದಿಲ್ಲ ಅಂತ ಹೇಳಿದೆ. ಈಗ ಮದುವೆಯಾಗಿ ಎಷ್ಟು ದಿನ ಆಯಿತು? 1.5 ವರ್ಷ. 1.5 ವರ್ಷದಿಂದ ಏನೇನಾಗಿದೆ, ಅದರಲ್ಲಿ ಏನಾದರೂ ತೊಂದರೆಗಳು? ಆವಾಗಿಂದ ನಾ ಕಳ್ಸೋದಿಲ್ಲ ಅಂತ ಹೇಳಿದೆ ನಾನು ಮಗಳಿಗೆ. ಮಗಳೇನು ಹೇಳಿದ್ರು, ನಾವು ಹೋಗ್ತೇವವ್ವ, ನಾವು ಏನು ಇದ್ರೇನು ಕಡೆಗೆ ನೋಡುವ, ಹೋಗಿ ಬರುವ, ಲೋನ್ ತೆಗೆದು ಕೊಡು, ಮತ್ತು ಬಂಗಾರ ಬಿಡಿಸ್ಕೊಂಡು ಬರ್ತೇವೆ ನಾವು. ಅಂದ್ರೆ ಅವ್ರು ಬಂಗಾರ ಅತ್ತಿ ಮಾಮ ನಮ್ಮ ಬಂಗಾರ ತಕೊಂಡಾರ, ನಮ್ಮ ತಿಜೋರಿ ಒಳಗಿದ್ದು ಕೇಳ್ಕೊಂಡು ತಗೊಂಡು ಬರ್ತೇವೆ ಮನೆಯಲ್ಲಿ. ಮತ್ತು ಆಮೇಲೆ ಏನು ಹೇಳಿದ್ರು, ಲೋನ್ ತೆಗಿ ಅಂತ ಹೇಳ್ತಾಳವ. ನಾವು ಲೋನ್ ತೆಗೆದು ನಾ ಏನು ಭಿಕ್ಷಾ ಬೇಡ್ಲಿ, ಏನ ಲೋನ್ ತೆಗ್ಯಾಕ ನಾವು ಕೊಡುದಿಲ್ಲ ಅಂತ ಹೇಳಿದ್ರು. ಮಗಳು ಹೇಳಿದ್ರು? ಮಗಳು ಹೇಳಿದ್ರು. ಮತ್ತು ತಿಂಗಳ ಪಗಾರ ತಗೊಳ್ಳಿ ಅವ್ರು, ಬೇಡ ಅಂತ ಹೇಳುದಿಲ್ಲ. ನಮ್ಮ ಖರ್ಚು ಆದ್ಮೇಲೆ ಎಷ್ಟು ಉಳಿತೈತಿ ಅವ್ರಿಗೆ ನಾವು ಕೊಟ್ಟು ಹಾಕ್ತೇವೆ, ನಾವೇನು ಬ್ಯಾಡ ಕೇಳೋದಿಲ್ಲ. ಮಾತ್ರ ನಾವು ಲೋನ್ ತೆಗೆದು ಕೊಡುದಿಲ್ಲ ಹಿಂಗೆ ಹೇಳಿದ್ರು. ಆಮೇಲೆ ಕಿರಿಕಿರಿ ಮಾಡ್ತಾರ, ನೋಡುವ ಯವ್ವ, ಈಗ ಒಂದ್ಸಲ ಹೋಗಿ ಬರ್ತೇವೆ ನಾವು, ಏನೇನು ಹೇಳ್ತಾರ. ಈಗ ಸರಿಯಾಗಿ ಆತಾವ, ಈಗ ಮಗು ಒಂದಾಗೈತಲ್ಲ, ಈಗ ಹಿಂಗೆ ಯಾಕೆ ಮಾಡ್ತಾರ, ಹೋಗ್ತೇವೆ. ಈಗ ನ್ಯಾಯ ಮಾಡ್ಕೊಂಡು ಹೋದ್ರೆ ನ್ಯಾಯ ಮಾಡ್ಕೊಂಡು ಬಂದಿ ಅಂತ ಹೇಳ್ತಾರೆ. ಹಂಗಾಗಿ ಈಗ 10-15 ದಿವಸ ಆಯ್ತು. ಈಗ ಮಗಳಿಗೆ ಕಳಿಸಿ 15 ದಿನ ಆಯ್ತು. ಡೆಲಿವರಿ ಆಗಿ ಎಷ್ಟು ದಿನ ಆಯ್ತಮ್ಮ? 5.5 ತಿಂಗಳಾಯ್ತು. 5.5 ತಿಂಗಳಾಯ್ತು. ಮನೆ ಕಳಿಸಿದ್ರಿ, ಕಳಿಸಿ ಎಷ್ಟು ದಿನ ಆಯ್ತು? ಈಗ 2 ವಾರ ಆಯ್ತು. 2 ವಾರ ಆಯ್ತು. ಅದರಲ್ಲಿ ಏನಾದರೂ ತೊಂದರೆಗಳು ಏನಾದರೂ ಮಾಡಿದ್ದು ನಿಮಗೆ ಏನಾದರೂ? ಏನು ತೊಂದರೆ ಮಾಡಲಿಲ್ಲ, ಭಾಳ ಮಾಸ್ಯಾನ. 4 ಗಂಟಾಗ ಸುಮಾರ, ಯವ್ವ ನೀ ಹೆಂಗೆ ನಡ್ಕೊಂಡು ಬಂದಿ ಅಣ್ಣ ಮನಿಗೆ, ನಿನ್ನ ಸಾಕಾಗ್ಲಿಲ್ಲೇನ ಅಂತ ಹೇಳಿದ್ರು ನಮಗೆ. ಫೋನ್ ಮಾಡಿದ್ರು, ಎಲ್ಲ ಆರಾಮದಾವ, ನಾವು ಹೊಳ್ಳಿ ನಮ್ಮ ತಂಗಿ ಹೇಳ್ತೇವೆ,
ಬಂಗಾರ ಅಂತ ಕೇಸಿ ಫೋನ್ ಮಾಡಿ ಹೇಳ್ತೀಯವ್ವ, ನೀ ಕಾಳಜಿ ಮಾಡಬೇಡ, ಚಿಂತೆ ಮಾಡಬೇಡ ಹಿಂಗೆ ಹೇಳಿದ್ರು. ಆಮೇಲೆ ಆಯಿತು ಅಂತ ಹೇಳಿದೆ. ಕಡೆಗೆ ನಮ್ಮ ಮಾಮಾಗ ಕಡೆಗೆ ನಾಳೆ ಇದು ಪೂಜೆ ಹೊಂಟಿಲ್ಲ, ಮಾಮ ಸಿಗುತ್ತಿಲ್ಲ, ಕಡೆಗೆ ಫೋನ್ ಮಾಡ್ತೀವಿ 8 ಗಂಟೆ ಸುಮಾರು ಮಾಮಾಗ ಅಂತ ಹೇಳಿದ್ರು. ಫೋನ್ ಮಾಡು ಅಂತ ಹೇಳಿದೆ ನಾನು. ಆಯಿತು ಮತ್ತು ಆರಾಮಿದೆಯವ್ವ. ಈಗ ಕಡೆಗೆ ಏನಾಯ್ತು ಅಂದ್ರೆ ಎಷ್ಟು ಗಂಟೆಗೆ ನಿಮಗೂ ಇದು ಕರೆ ಬಂತು ಈಗ ನಿಧನ ಆಗಿದ್ದಾರೆ, ಯಾವ ರೀತಿ ಆಗಿದ್ದಾರೆ ಅಂತ ಏನಾದ್ರು ಹೇಳ್ತಾರೆ? 4 ಗಂಟೆ ಸುಮಾರು ಮಾತಾಡ. ಹಾಂ, ಆ ನಂತರ ಅವ್ರಿಗೆ ಬಂದೈತಿ, ನಮಗ 4 ಗಂಟೆಗೆ ಬಂದೈತಿ. ನಿಮಗೆ 4 ಗಂಟೆಗೆ ಮಾಡಿದ್ರೆ 8 ಗಂಟೆಗೆ ನಿಮ್ಮ ಮಗಳಿಗೆ ಫೋನ್ ಮಾಡಿದಾಳೆ. 7 ಬಂದೈತಿ. 7ವರೆಗೆ? ಹಾಂ 7ವರೆಗೆ ಬಂತು. ಅವಾಗ ಏನಂದ್ರು? ಆರಾಮಿದ್ದೇವೆ ಅಂತ ಹೇಳಿದ್ರು. ನಾವು ಈಗ ಊರಿಗೆ ಹೊಂಟೇವು. ಆಮೇಲೆ ಏನಾಯ್ತು ರೀ? ನಾವು ಬಾಡಿಗೆ ಇದ್ದೇವು ವಿಜಾಪುರ ಒಳಗೆ. ತಾಂಡ್ಯಾಗ ಹೋಗಿ ನಾವು ಏನ್ರೆ ಪೂಜೆ ಮಾಡ್ಕೊಂಡ ನಾಳೆ ಬರ್ತೇವು. ಅಲ್ಲಿ ಹೋಗಿ ನಾವು ಬಂಗಾರ ಕೇಳ್ತೇವು. ಯಾವ ತಾಂಡ ಕೊಟ್ಟಿದ್ರಿ ನಿಮ್ಮ ಮಗಳನ್ನ? ಆಳೂರು ತಾಂಡ. ಯಾರ ಮನೆಗೆ? ಪ್ರಕಾಶ್ ಮನೆಗೆ. ಪ್ರಕಾಶ್, ಅವರಪ್ಪನ ಹೆಸರು? ರಾಮು ಚವ್ಹಾಣ್. ಮಗಳ ಹೆಸರು ಏನಮ್ಮ? ನಮ್ಮ ಮಗಳ ಹೆಸರು ರೇಷ್ಮಾ. ಅಂದ್ರೆ ಯಾವ ರೀತಿ ಅವರನ್ನ ನಿಧನ ಹೊಂದಿದ್ದಾರೆ? ಏನಾದ್ರು ಘಟನೆ ಸಾಯಂಕಾಲ ಆಗಿದ್ರಿ 8 ಗಂಟೆಗೆ ಸರ್. ನಮ್ಗೆ 8 ಗಂಟೆ ಮಟ್ಟ ಮಾತಾಡ್ರಿ ಫೋನಲ್ಲಿ ಎಲ್ಲರ ಕಡೆ. 8 ಗಂಟೆ ತನಕ ಮಾತಾಡ್ಯಾಳ. 8 ಗಂಟೆ 8:15ಗೆ ಫೋನ್ ಮಾಡಿ ಹೇಳಿದಾರೆ ಆರಾಮಿಲ್ಲ ಅಂತೇಳಿ. 8:10ಕ್ಕೆ ಡೆಡ್ ಆಗ್ಯಾರ. ಆ ದಿವಸ 4 ಗಂಟೆಗೆ 5 ಗಂಟೆಗೆ ಎಲ್ಲರ ಕಡೆ ಮಾತಾಡ್ರಿ ಸರ್. ಅಂದ್ರೆ ಅಲ್ಲಿ ಹೋಗುವಾಗ ನಿಮಗೆ ಏನಂದ್ರು ಅವರು? ಎಷ್ಟು ಗಂಟೆಗೆ ಹೋಗಿದ್ದಾಳೆ ಅಂತ ಹೇಳಿದಾಳೆ? ಹೇಳಿ ಹೋದಾಗ ಸಂಜೆನೆ ಹೋಗಿದ್ದಾಳೆ ಅಂತಂದ್ರೆ 6 ಗಂಟೆಗೆ ಅಂತ ಅವ್ರು ಹೇಳಿದಾರೋ ಅಥವಾ 6 ಗಂಟೆಯಿಂದಾಗ ಆರಾಮಿಲ್ಲ ಆಗೈತೆ ಅಂದಾರ್ರಿ ಅವರು. ಅಂದ್ರೆ ಸಮಸ್ಯೆ ಏನು? ಈ ರೀತಿ ಮಾಡ್ಲಿಕ್ಕೆ ಕಾರಣಗಳೇನು? ಹೇಗಾಯ್ತು? ಕಾರಣ ಅಂದ್ರೆ ಮೊದಲಿಂದ ಟಾರ್ಚರ್ ಇತ್ತು ಸರ್. ಮದುವೆ ಮಾಡಿಕೊಂಡಾಗಿಂದ 6 ತಿಂಗಳಿಂದ ಟಾರ್ಚರ್ ಇತ್ತು ಅವ್ರದ್ದು. ಒಟ್ಟು ನೌಕರಿ ಮೇಲೆ ಲೋನ್ ತೆಗೆದುಕೊಡು, ಮತ್ತು ನೀನು ಹಾಕಿದ ಬಂಗಾರ ನಮ್ಗೆ ಕೊಡು. ಬಂಗಾರ ಅವ್ರ ಕಡೆ ನಿಂತು ಕೊಡಲಿಲ್ಲ ಅವಳಿಗೆ. ಮತ್ತು ಏನದ ತಿಂಗಳ ಪಗಾರೇನ ನೀ ನಮಗೆ ಕೊಡಬೇಕು, ಮತ್ತು ಲೋಕರಿ 10 ಲಕ್ಷ ಲೋನ್ ತೆಗೆದು ಕೊಡಬೇಕು. ಅಂದರೆ ಯಾವ ರೀತಿ ಅವ್ರು ನಿಧನ ಹೊಂದಿದ್ರು? ಈಗ ಅಂದ್ರೆ ಅವರು ಅಚಾನಕ್ಕಾಗಿ ತಿಳ್ಕೊಂಡ್ರು ಅಥವಾ ಅವ್ರು ಬಡದ್ರು ಏನಾಯ್ತು ಅದು ಹೇಳ್ಬೇಕಲ್ಲ. ಅವರು ಕುತ್ತಿಗೆ ಗಿಚ್ಚಿಗೆ ಕೈಯಿಂದ ಇದು ಮಾಡಿ 3 ಜನ ಇದು ಮಾಡ್ಯಾರ ಸರ್. ಅಂದ್ರೆ ಅದಕ್ಕೆ ಏನಾದರೂ ನೀವು ನೋಡಿದ್ದೀರಾ? ಏನಾದರೂ ಗಾಯಗಳು ಇದ್ದು ಏನಾದರೂ? ಕುತ್ತಿಗೆ ಮೇಲೆ ಕೈ ಮೇಲೆ ಇಲ್ಲೆಲ್ಲ ಗಾಯಗಳು. ಅಂದ್ರೆ ಮುಂದೆ ಏನಾಗಬೇಕು ಅವರಿಗೆ? ಮುಂದೆ ಶಿಕ್ಷೆ ಆಗಬೇಕು ಸರ್. 3 ಜನಗ ಏನಿದೆ ಕಾನೂನು ಕ್ರಮ ಏನಿದೆ ಅವ್ರು ತಗೋಬೇಕ್ರಿ. ಆಯಿತು. ತಮ್ಮ ಹೆಸರು? ನೀವೇನಾಗಬೇಕು? ಅಣ್ಣ ಆಗಬೇಕು ಸರ್. ಅಣ್ಣ. ಓಕೆ. ನಿಮ್ಮ ಹೆಸರು? ಅಶೋಕ್.